ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪುಷ್ಪ ಕಾವೇರಿನ ಮೇಡಮ್ ಹತ್ರ ಕರ್ಕೊಂಡು ಬರ್ತಾಳೆ. ಅಂತೂ ಬಂದ್ಯಾ ಮಣ್ಣಿ, ಇಷ್ಟು ಭಯ ಇದ್ದರೆ ಜೈಲಲ್ಲಿ ಉದ್ಧಾರ ಆಗ್ತೀಯಾ ಅಂತಾಳೆ ಮಲ್ಲಿ. ಸಿಟ್ಟು ಮಾಡ್ಕೊಳ್ಬೇಡಿ, ಅಕ್ಕಂಗೆ ಇಷ್ಟ ಆಗಲ್ಲ ಅಂತಾಳೆ ಪುಷ್ಪ. ನಮ್ಮ ಬಾಸ್ ಹವಾ ಏನು ಅಂತ ಇವಾಗಲಾದರೂ ಗೊತ್ತಾಯ್ತಲ್ಲ ಅಕ್ಕ, ಇದೇ ನಾವು ಹೇಳಿದ ಕೇಸು ಅಂತಾಳೆ ಒಬ್ಳು. ಆಗ ಬಾಸ್ ತಲೆನೆಲ್ಲ ಕಟ್ಕೊಂಡು ಬಾಯಿಗೆ ಕವಳ ಹಾಕ್ಕೊಂಡು, ಏನು ಚಿನ್ನ ನಮ್ಮ ಕಡೆಯವರಿಗೆ ಆವಾಜ್ ಹಾಕಿ ಕಳಿಸಿದ್ಯಂತೆ, ಬಾಯಿಲಿ ಬಾಚಿನ್ನ ಅಂತಾಳೆ. ಹೋಗೆ ಅಂತ ಪುಷ್ಪ ಅವಳನ್ನು ದುಡ್ತಾಳೆ. ಏನು ನಿನ್ನ ಹೆಸರು, ಏನು ನಿನ್ನ ಕತೆ, ಒಂಚೂರು ಹೇಳು ಅಂತಾಳೆ ಬಾಸ್. ಆಗ ಕಾವೇರಿ ಮಾತಾಡದೆ ವಾಪಸ್ ಹೋಗಬೇಕು ಅಂತ ತಿರುಗ್ತಾಳೆ. ಆಗ ಬಾಸ್ ಕಡೆಯವರೆಲ್ಲ ಒಟ್ಟಿಗೆ ಅಂತಾರೆ. ಮಲ್ಲಿ ಒಲ್ಲಿ ಬಂದು, ಅಕ್ಕ ಕೇಳಿದ್ದು ನಿನ್ನ ಹೆಸರು ಬ್ಯಾಕ್ಗ್ರೌಂಡು, ಆದರೆ ನೀನು ಮುಖ ತಿರುಗಿಸ್ಕೊಂಡು ಹೋಗ್ತಿದ್ಯಾ, ಅಕ್ಕನ ಮುಂದೆನೇ ಗಾಂಚಾಲಿನ ಅಂತಾಳೆ ಮಲ್ಲಿ. ಅಹಂಕಾರ ಅನ್ನೋದು ನನ್ನ ಬ್ಲಡ್ಡಲ್ಲೇ ಇದೆ, ಅದು ಎಲ್ಲಿ ಹೋದರೂ ಕಡಿಮೆ ಆಗಲ್ಲ ಅಂತಾಳೆ ಕಾವೇರಿ. ಆಹಾ, ನೋಡೋಕು ಕ್ಲಾಸು ಫುಲ್ ಮಾಸು, ಪಕ್ಕ ಲೋಕಲ್, ನೀನು ಪರವಾಗಿಲ್ವೇ ಅಂತಾಳೆ ಬಾಸು. ಅಕ್ಕ ಒಳ್ಳೆ ಮೂಡಲ್ಲಿದ್ದಾಳೆ, ಅದಕ್ಕೆ ನೀನಿನ್ನೂ ಬದುಕಿದ್ಯಾ, ನಿನ್ನ ಬಗ್ಗೆ ಹೇಳಿಬಿಟ್ಟು ಹೋಗ್ತಿರು ಅಂತಾಳೆ ಒಬ್ಳು. ಆಗ ಕಾವೇರಿ ಕಶ್ಯಪ್ ಅಂತ ತಿರುಗ್ತಾಳೆ. ಆಗ ಬಾಸ್ ನಿಂತ್ಕೋ ಅಂತ ಅಲ್ಲಿಂದ ಎದ್ದು ಕಾವೇರಿ ಹತ್ರ ಬಂದು ಕವಳನ ಉಗ್ದು, ಏನಪ್ಪ ಇದು, ನನ್ನ ಹಾರ್ಟಿಂದ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂದರೆ ಯಾರೂ ಬರಲ್ಲ ಅಂತಾರೆ. ನೀನು ಫ್ರೆಂಡ್ ಮಾಡ್ಕೊಳ್ಳೋಣ ಅಂತಂದರೆ ನೀನು ನಿನ್ನ ಹೆಸರು ಹೇಳಿ ಹೋಗ್ತಿದ್ಯಾ, ಫ್ರೆಂಡ್ ಆಗೋಣ ಅಂತ ಕೈ ಮುಂದೆ ಮಾಡಿ, ನಾನು ಚೆನ್ನಮ್ಮ, ಇಲ್ಲಿ ಎಲ್ಲರೂ ನನ್ನ ಬಾಸ್ ಅಂತ ಕರೀತಾರೆ ಅಂತಾಳೆ ಚೆನ್ನಮ್ಮ. ಲೋ ಕ್ಲಾಸ್ ಹೆಂಗಸಿಗೆ ನಾನು ಶೇಕ್ ಹ್ಯಾಂಡ್ ಮಾಡಬೇಕಾ, ಥೂ ಕರ್ಮ ಅಂತ ಯೋಚನೆ ಮಾಡ್ತಾಳೆ ಕಾವೇರಿ. ಲೇ ಅಮ್ಮಣ್ಣೆ, ನಮ್ಮ ಬಾಸ್ ಕಾಲಲ್ಲಿ ತೋರಿಸಿದ್ದನ್ನು ಇಲ್ಲಿರೋರೆಲ್ಲ ತಲೆಯಲ್ಲಿ ಹೊತ್ಕೊಂಡು ಮಾಡ್ತಾರೆ, ಅಂಥದ್ರಲ್ಲಿ ನಿನ್ನ ಬಾಸ್ ಕೈ ಚಾಚ್ತಾ ಇರಬೇಕಾದ್ರೆ ಸುಮ್ಮನೆ ನಿಂತಿದ್ಯಾ, ಎಷ್ಟಿರಬೇಕು ನಿನಗೆ ಚರ್ಬಿ, ಕೊಡೆ ಕೈ ಅಂತಾಳೆ ಮಲ್ಲಿ. ಕಾವೇರಿ ಕೈನ ಕೊಡ್ತಾಳೆ. ಆಗ ನೋವಿಂದ ಕಾವೇರಿ ಅಮ್ಮ ಕೈ ಅಂತ ಕೂಗ್ತಾಳೆ. ಆದರೆ ಚೆನ್ನಮ್ಮ ಕೈನ ಜೋರಾಗಿ ತಿರುಗಿಸ್ತಾಳೆ. ಕೈ ಬಿಡು, ನೋವಾಗ್ತಿದೆ, ಅಯ್ಯೋ ಅಂತಾಳೆ ಕಾವೇರಿ. ನಾನು ಯಾರು ಗೊತ್ತಾ, ನನಗೆ ಕಾಟ ಕೊಡ್ತಿದ್ದ ಅತ್ತೆನ ಕೊಂದು ಬಂದಿದ್ದ ಸೊಸೆ ಅಂತಾಳೆ ಚೆನ್ನಮ್ಮ. ಈಚೆ ಕೀರ್ತಿ, ಹೇಳು ಲಚ್ಚಿ, ನೀನು ನನ್ನ ಬಿಟ್ಟು ಹೋಗ್ತಿದ್ಯಾ ಅಂತಾಳೆ. ಆಗ ವೈಷ್ಣವ್ ಬರೋದಕ್ಕೆ ಹೇಳಿತಾನ ಲಕ್ಷ್ಮಿ ನೆನ್ಪು ಮಾಡ್ಕೋತಾಳೆ. ಹೇಳು, ಹೋಗ್ತಿದ್ಯಾ ನೀನು ಅಂತಾಳೆ ಕೀರ್ತಿ. ಇಲ್ವಲ್ಲ ಅಂತಾಳೆ ಲಕ್ಷ್ಮಿ. ಸೂಪರ್, ನನಗೆ ಗೊತ್ತಿತ್ತು ನನ್ನ ಲಚ್ಚಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಅವಳಿಕೆ ಹೊಡಿತಾ ಲಚ್ಚಿ, ನನಗೆ ನಿದ್ರೆ ಬರ್ತಿದೆ, ಹಾಡು ಹೇಳಿ ಜೋಜೋ ಮಾಡಿ ಮಲಗಿಸ್ಬೇಕು ನೀನು ಅಂತಾಳೆ ಕೀರ್ತಿ. ಹಾಡ ಅಂತಾಳೆ ಲಕ್ಷ್ಮಿ. ಅವಳಿಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾಳೆ, ನೀನು ಮಲಗ್ತಾ ಇರೋ ಅಷ್ಟರಲ್ಲಿ ವಾಪಸ್ ಬರ್ತಾಳೆ ಅಂತಾರೆ ಕಾರುಣ್ಯ. ಇಲ್ಲ, ಬೇಕಿದ್ರೆ ನಾನು ಲಚ್ಚಿ ಜೊತೆನೇ ಹೋಗ್ತೀನಿ ಅಂತಾಳೆ ಕೀರ್ತಿ. ನೀನು ಯಾಕೆ ಹೇಳೋದು ಅರ್ಥ ಆಗ್ತಿಲ್ವ ನಿನಗೆ, ಲಕ್ಷ್ಮಿ ಹೋಗಬೇಕು ಅಂತಾಳೆ ಸುಪ್ರೀತಾ. ಇಲ್ಲ ಲಚ್ಚಿ ಹಾಡಬೇಕು, ಮಲಗಿಸ್ಬೇಕು ಅಂತ ಕೂಗ್ತಾಳೆ ಕೀರ್ತಿ. ಚಿಕ್ಕಮ್ಮ ಆಂಟಿ, ನಾನು ಕೀರ್ತಿನ ಮಲಗಿಸ್ಬಿಟ್ಟು ಹೋಗ್ತೀನಿ ಅಂತ ಲಕ್ಷ್ಮಿ ರೂಮಿಗೆ ಕರ್ಕೊಂಡು ಹೋಗಿ ಅವಳನ್ನು ತೊಡೆ ಮೇಲೆ ಮಲಗಿಸಿ ಹಾಡನ್ನು ಹೇಳ್ತಾಳೆ. ಆಗ ವೈಷ್ಣವ್ ಕಾಲ್ ಬರುತ್ತೆ, ಆದರೆ ಲಕ್ಷ್ಮಿ ಮ್ಯೂಟ್ ಮಾಡ್ತಾಳೆ, ರಿಸೀವ್ ಮಾಡೋದಿಲ್ಲ. ಮತ್ತೆ ವೈಷ್ಣವ್ ಕಾಲ್ ಮಾಡ್ತಾನೆ ಇರ್ತಾನೆ. ಸುಪ್ರೀತಾ ಸಿಟ್ಟಿಂದ ನೋಡ್ತಾಳೆ. ಹಾಡು ಹೇಳ್ತಾ ಕೀರ್ತಿ ನಿದ್ರೆ ಮಾಡ್ತಾಳೆ. ಈಚೆ ಕಾವೇರಿ, ಬಿಡು ಪ್ಲೀಸ್, ಕೈ ನೋವ್ತಿದೆ ಅಂತ ಕೂಗ್ತಾಳೆ. ಆಗ ಚೆನ್ನಮ್ಮ ಕೈನ ಬಿಟ್ಟು, ಅಯ್ಯಯ್ಯೋ ನೋವಾಯ್ತ ಚಿನ್ನ ಪಾಪ ಅಂತಾಳೆ. ಕೈ ಮುರಿದು ನೋವಾಯ್ತಾ ಅಂತ ಕೇಳ್ತಿದ್ಯಲ್ಲ, ನಿನಗೆ ಸ್ವಲ್ಪನಾದರೂ ಮನುಷ್ಯತ್ವ ಇದೆಯಾ ರಾಕ್ಷಸಿ ಅಂತಾಳೆ ಕಾವೇರಿ. ಚೆನ್ನಮ್ಮ ಜೋರಾಗಿ ನಗ್ತಾಳೆ. ರಾಕ್ಷಸಿ, ಅದು ನಿನ್ನ ಇನ್ನೊಂದು ಹೆಸರಲ್ವಾ ಚಿನ್ನ ಅಂತಾಳೆ ಚೆನ್ನಮ್ಮ. ನಾನಲ್ಲ ಕಣೆ ರಾಕ್ಷಸಿ, ನೀನು ಜೈಲಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಎಲ್ಲರನ್ನ ಹೆದರಿಸ್ಕೊಂಡು ಬದುಕ್ತಾ ಇದೆಯಲ್ಲ ಅಂತಾಳೆ ಕಾವೇರಿ. ಕರೆಕ್ಟಾಗಿ ಹೇಳ್ತಿದ್ಯಾ, ನಾನು ಗೂಂಡಾಗಿರಿ ಮಾಡ್ತೀನಿ, ಆದರೆ ಒಬ್ಬಳು ಅಮಾಯಕಿನ ಬೆಟ್ಟದಿಂದ ತಳ್ಳಲಿಲ್ಲ, ಇನ್ನೊಬ್ಳನ್ನ ಸುಟ್ಟು ಸಾಯಿಸೋದಕ್ಕೆ ಟ್ರೈ ಮಾಡಲಿಲ್ಲ ಅಂತಾಳೆ ಚೆನ್ನಮ್ಮ. ಅದನ್ನು ಕೇಳಿ ಕಾವೇರಿ ಶಾಕ್ನಿಂದ, ಅಂದರೆ ಇವಳಿಗೆ ಎಲ್ಲ ಗೊತ್ತಾ, ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಹೀಗೆ ಮಾತಾಡಿದ್ಲ, ಇವಳ ಉದ್ದೇಶ ಏನು ಅಂತ ಯೋಚನೆ ಮಾಡ್ತಾಳೆ. ಶಾಕ್ ಆಯ್ತು ಚಿನ್ನ, ನಿನ್ನ ಬಗ್ಗೆ ನಂಗೆ ಹಿಂಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ಯಾ, ಇದು ಚೆನ್ನಿ ಕೋಟೆ, ನೀನು ಯಾರು, ನೀನೇನು ಮಾಡಿ ಇಲ್ಲಿಗೆ ಬಂದಿದ್ಯಾ, ನೀನು ಇಲ್ಲಿ ಎಷ್ಟು ದಿನ ಇರ್ತೀಯಾ, ನಿನ್ನ ಫ್ಯಾಮಿಲಿ ಅಂಥದ್ದು ಅಂತ ನನಗೆ ಗೊತ್ತು. ಗಾರ್ಡ್ ಕಣ್ ತಪ್ಪಿಸಿ ಓಡಾಡ್ಬೋದೇನೋ, ಆದರೆ ಈ ಚೆನ್ನಿ ಕಣ್ ತಪ್ಪಿಸಿ ಈ ಜೈಲಲ್ಲಿ ಏನೂ ನಡೆಯೋದಿಲ್ಲ. ಸೊಸೆನ ಕೊಲ್ಲೋಕ್ಕೆ ಟ್ರೈ ಮಾಡಿ 7 ವರ್ಷ ಜೈಲು ಶಿಕ್ಷೆ ಅನುಭವಿಸೋಕ್ಕೆ ಇಲ್ಲಿಗೆ ಬಂದಿದ್ಯಾ, ನಾನು ಅತ್ತೆನ ಕೊಂದೇ ಬಂದಿದ್ದೀನಿ. ಏಯ್ ಮಲಿ, ಅದೇನೋ ಡೈಲಾಗ್ ಇದೆಯಲ್ಲ, ವಾಯ್ಲೆನ್ಸ್, ಅತ್ತೆ ಐ ಡೋಂಟ್ ಲೈಕ್ ಅತ್ತೆ ಅಂತಾಳೆ ಚೆನ್ನಮ್ಮ. ನೀನೇನು ಹೆದರಿಸ್ತಿದ್ಯಾ ಅಂತಾಳೆ ಕಾವೇರಿ. ನನಗೆ ಹೆದರಿಸಿ ಅಭ್ಯಾಸನೇ ಇಲ್ಲ, ಹುಷಾರಾಗಿರು ಅಂತ ಎಚ್ಚರಿಸ್ತಿದ್ದೀನಿ, ನನ್ನ ಕಣ್ ಕಾವಲಲ್ಲೇ ಇರ್ತೀಯಾ ಅಂತಾಳೆ ಚೆನ್ನಮ್ಮ. ಆಗ ಕಾವೇರಿ ಅಲ್ಲಿಂದ ಹೋಗಬೇಕು ಅಂತ ಹೊರಡ್ತಾಳೆ. ಉಳಿದವರು ಎಲ್ಲ ಗೋಲಿಗಳನ್ನು ಚೆಲ್ತಾರೆ. ಕಾವೇರಿ ಬಿದ್ದು ಅಮ್ಮ ಸೊಂಟ ಅಂತ ಒದ್ದಾಡ್ತಾಳೆ. ಈಚೆ ವೈಷ್ಣವ್ ಲಕ್ಷ್ಮಿಗೆ ಕಾದು ಸಾಕಾಯಿತು. ಅವನ ಜೊತೆ ಇದ್ದವರೆಲ್ಲ ನಿದ್ರೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ. ವೈಷ್ಣವ್ನ ಸರ್ಪ್ರೈಸ್ ನೋಡಿ ಖುಷಿಯಿಂದ, ರೀ ಏನಿದೆಲ್ಲ, ಯಾಕೆ ಅರೇಂಜ್ ಮಾಡಿದ್ದೀರಾ ಅಂತಾಳೆ. ನಾನು ಸರ್ಪ್ರೈಸ್ ಅದನ್ನಲ್ಲ, ಅದು ಇದೆ ಅಂತಾನೆ ವೈಷ್ಣವ್. ಅವನ ಜೊತೆ ಇದ್ದವರನ್ನು ಎಬ್ಬಿಸುವಾಗ, ರೀ ಬಿಡ್ರಿ ಪಾಪ ಮಲಗಿದ್ದಾರೆ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಅಂತಾಳೆ ಲಕ್ಷ್ಮಿ. ಮಹಾಲಕ್ಷ್ಮಿ, ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು, ನನ್ನ ಹೃದಯದ ಮಾತು
ಹೇಳಬೇಕು, ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಸಾರಿ ಮಹಾಲಕ್ಷ್ಮಿ, ಬೇಜಾರು ಮಾಡಿದ್ದಕ್ಕೆ ಅಂತಾನೆ ವೈಷ್ಣವ್. ಅದಕ್ಕೆ ಇಷ್ಟೆಲ್ಲ ಅರೇಂಜ್ ಮಾಡಿದ್ರಾ? ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು, ನಾನು ಬೇಗ ಬರಬೇಕಿತ್ತು ರೀ ಅಂತಾಳೆ ಲಕ್ಷ್ಮಿ. ಪರವಾಗಿಲ್ಲ, ನೀವು ಬಂದ್ರಲ್ಲ ಅಷ್ಟು ಸಾಕು ಅಂತಾನೆ ವೈಷ್ಣವ್. ನನಗೆ ನಿಮ್ಮ ಸರ್ಪ್ರೈಸ್ ಇಷ್ಟ ಆಯಿತು, ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕಲ್ವಾ, ಬನ್ನಿ ಡ್ಯಾನ್ಸ್ ಮಾಡೋಣ ಅಂತಾಳೆ ಲಕ್ಷ್ಮಿ. ನೋ ಮ್ಯೂಸಿಕ್ ಅಂತಾನೆ ವೈಷ್ಣವ್. ಅಷ್ಟೇ ತಾನೇ ಅಂತ ಲಕ್ಷ್ಮಿ ಕೈಯಲ್ಲಿ ಮ್ಯೂಸಿಕ್ನ ನುಡಿಸಿದಾಗ ಮಾಡ್ತಾಳೆ. ನಂತರ ಸಾಂಗ್ ಪ್ಲೇ ಆಗುತ್ತೆ, ಇಬ್ಬರು ಡ್ಯಾನ್ಸ್ ಮಾಡ್ತಾರೆ. ನಂತರ ಇಬ್ಬರು ಒಬ್ರನ್ನೊಬ್ರು ನೋಡ್ತಾ ಕಳೆದು ಹೋಗ್ತಾರೆ. ಈಚೆ ಕಾವೇರಿ ಮಲ್ಕೊಂಡೆ ಅಮ್ಮ ಅಂತ ಕೂಗ್ತಿರ್ತಾಳೆ. ಉಳಿದವರೆಲ್ಲ ನಗ್ತಾರೆ. ನಾನು ಯಾರು ಅಂತ ನಿನಗೆ ಈಗ ಗೊತ್ತಾಯ್ತಾ ಚಿನ್ನೆ? ಪಾಪ ನೋವಾಗ್ತಿದ್ಯಾ ಅಂತಾಳೆ ಚೆನ್ನಮ್ಮ. ಏನೇ ಮಾಡಿದೆ ನಾನು ನಿನಗೆ ಸ್ವಲ್ಪನಾದರೂ ಕರುಣೆ ಇದೆಯಾ, ಮಾನವೀಯತೆ ಇದೆಯಾ? ನನ್ನ ಪಾಡಿಗೆ ನಾನು ಇದ್ದೆ ತಾನೇ, ನನಗ್ಯಾಕೆ ಹಿಂಸೆ ಕೊಡ್ತಿದ್ಯಾ? ಒಳ್ಳೇದಾಗಲ್ಲ ಕಣೆ ನಿನಗೆ ಅಂತಾಳೆ ಕಾವೇರಿ. ಅಯ್ಯೋ, ಇಂಥ ಶಾಪಗಳೆಲ್ಲ ತಟ್ಟಲ್ಲ ನನಗೆ ಚಿನ್ನ ಅಂತಾಳೆ ಚೆನ್ನಮ್ಮ. ನನ್ನ ಸೊಂಟ ಕಾಲು ಎತ್ತರೋ, ನನ್ನ ಯಾರಾದರೂ ಎತ್ತಿ ಪ್ಲೀಸ್ ಅಂತ ಕಾವೇರಿ ಕೂಗ್ತಾಳೆ. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆಗ ಪೊಲೀಸ್ ಬಂದು ಏನು ನಡೀತಿದೆ, ಏನು ಮಾಡ್ತಿದ್ಯಾ ಚಿನ್ನಿ ಅಂತಾರೆ. ನಾನೇನು ಮಾಡ್ತೀನಿ, ಶಿವನೇ ದೇವ ಅಂತ ನಾನು ನನ್ನ ಪಾಡಿಗೆ ಇದ್ದೀನಿ. ಇವರು ಹೊಸ ಕೇಸು, ನನ್ನ ಹೊಸ ಫ್ರೆಂಡು ಕಾವೇರಿ ಕಶ್ಯಪ್ ಕೆಳಗೆ ಬಿದ್ದಿದ್ರು ಏಳ್ಸೋಕ್ಕೆ ಸಹಾಯ ಮಾಡ್ತಿದ್ದೀನಿ, ಹೇಳಿ ಮೇಡಮ್ ಅಂತ ಎಫ್ಸಿ ಚೆನ್ನಿ ಕೋಟೆಗೆ ಸ್ವಾಗತ ಕಾವೇರಿ ಮೇಡಮ್ ಅಂತಾಳೆ ಚೆನ್ನಮ್ಮ. ಆಯ್ತಾಯ್ತು ನಡೀರಿ ಅಂತ ಪೊಲೀಸ್ ಅಲ್ಲಿಂದ ಹೋಗ್ತಾರೆ. ಸೊಸೆಗೆ ಕಾಟ ಕೊಡೋ ಯಾವ ಅತ್ತೆನೂ ನಾನು ಬಿಡಲ್ಲ, ಗೊತ್ತಾಯ್ತಾ ಕಾವೇರಿ ಮೇಡಮ್ ಅಂತಾಳೆ ಚೆನ್ನಮ್ಮ. ಈಚೆ ಕೀರ್ತಿ ಮೇಲೆ ಬಾಲ್ಕನಿಯಲ್ಲಿ ತಿರುಗ್ತಾ ಆ ಸ್ಟ್ರಿಕ್ಟ್ ಮನುಷ್ಯನಿಗೆ ಹೇಗೆ ಸಾರಿ ಹೇಳೋದು, ನಾನು ಹಾಗೆ ಮಾತಾಡಬಾರ್ದಿತ್ತು, ಸಾರಿ ಚೆನ್ನಾಗಿಲ್ಲ, ಹಾಯ್ ಹಲೋ ಅದು ನಾನು ಅವತ್ತು ಸಾರಿ ಅಷ್ಟೆಲ್ಲ ಹೇಳೋದು ಕಷ್ಟ ಆಗುತ್ತಲ್ಲ, ಸುಮ್ಮನೆ ಸಾರಿ ಅಂದ್ಬಿಡ್ಲಾ ಅಂತ ವೈಷ್ಣವ್ ಮನೆ ಕಡೆ ನೋಡ್ತಾಳೆ. ಆಗ ವೈಷ್ಣವ್ ಮನೆಯಿಂದ ಹೊರಗಡೆ ಬಂದು ಫೋನಲ್ಲಿ ಹಲೋ ಅಂತ ಮಾತಾಡಿ ಕಾಲ್ ಕಟ್ ಮಾಡಿ ಹೋಗುವಾಗ ಕೀರ್ತಿ ಅವನ ಹತ್ರ ಓಡಿ ಬಂದು ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಾಳೆ. ಸ್ಟಾಪ್ ದಿಸ್. ಆಗ ಒಂದು ಸಲ ಮಾತಾಡಬೇಕು ಅಂತ ಕರ್ಕೊಂಡು ಹೋದಾಗ ಏನೇನೋ ಮಾತಾಡಿದೆ, ಈಗ ನನಗೆ ಟೈಮ್ ಇಲ್ಲ ಅಂತಾನೆ ವೈಷ್ಣವ್. ನನಗೆ ಮಾತಾಡಬೇಕು ಅಂತಾಳೆ ಕೀರ್ತಿ ನಾನು ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗೋಗ್ತಿದ್ದೀನಿ ಅಂತಾನೆ ವೈಷ್ಣವ್. ಆಗ ಮತ್ತೆ ವೈಷ್ಣವ್ಗೆ ಕಾಲ್ ಬರುತ್ತೆ. 20-25 ಮಿನಿಟಲ್ಲಿ ರೀಚ್ ಆಗ್ತೀನಿ, ಲೊಕೇಶನ್ ಬಂದಿದೆ ಅಂತ ಮಾತಾಡಿ ಕಾಲ್ ಕಟ್ ಮಾಡುವಾಗ ಅಲ್ಲಿ ಕೀರ್ತಿ ಇರಲ್ಲ. ಅವಳೆಲ್ಲಿ ಅಂತ ವೈಷ್ಣವ್ ಆಚೆ ಈಚೆನೆಲ್ಲ ಕಡೆ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.